ನಾವೀಗ ವಿಭೂತಿ ನಿರ್ಮಾಣ ಮಾಡ್ತಕ್ಕಂಥ ಕೇಂದ್ರಕ್ಕೆ ಬಂದಿವಿ ಸರ್. ಈ ವಿಭೂತಿ ನಿರ್ಮಾಣ ಹೇಗೆ ಮಾಡ್ತಾರಪ್ಪ ಅಂದ್ರೆ ಈಗ ನೋಡ್ತಾ ಇದ್ದಲ್ಲ, ಇವೆಲ್ಲ ಆಕಳ ಸಗಣಿ ಕುಳು ತರ್ತಾರೆ, ಬರಣಿಯನ್ನ ಬಿಸಿಲಲ್ಲಿ ಒಣಗಿಸ್ತಾರೆ. ಒಣಗಿಸಿ ನಂತರ ಅದಕ್ಕೆ ಬೆಂಕಿ ಹಚ್ಚಿ ಅದಕ್ಕೆ ಬೂದಿ ಮಾಡ್ತಾರೆ. ಆ ಬೂದಿಯನ್ನು ತಂದು ಇದ್ರ ಒಳಗಡೆ ಹಾಕಿ ಫಿಲ್ಟರ್ ಮಾಡ್ತಾರೆ. ಫಿಲ್ಟರ್ ಮಾಡಿ ಅದು ಫಿಲ್ಟರ್ ತೆಗೆದು ಅದನ್ನ ಗಟ್ಟಿ ಮಾಡಿ ಮತ್ತೆ ಮತ್ತೆ ಬೆಂಕಿಯಲ್ಲಿ ಸುಡ್ತಾರೆ. ಓಕೆ, ಸೊ ಇದು ಆಲ್ರೆಡಿ ಸುಟ್ಟಿರೋ ಇದಾ ಇದು? ಎಲ್ಲ ನೀರೆಲ್ಲ ಫಿಲ್ಟರ್ ಮಾಡ್ತಾರೆ. ಫಿಲ್ಟರ್ ಮಾಡ್ಕೊಂಡೇ ಹಾಕಿ ಅದನ್ನ ನಾದ್ತಾರೆ. ನಾದಿದ ನಂತರ ವಿಭೂತಿ ಎಲ್ಲ ಮಾಡ್ತಾರೆ. ಒಳಗಡೆ ವಿಭೂತಿ ಭಸ್ಮ ಇದೆ, ಒಳಗಡೆ ಇದೆಯಾ? ಇದೆ ಸರ್, ನೀರಲ್ಲಿ ಇದೆ ಸರ್. ಅದನ್ನ ಫಿಲ್ಟರ್ ಮಾಡ್ತಾರೆ. ಆನಂತರ ಏನ್ ಮಾಡ್ತಾರೆ, ನೀರಲ್ಲಿ ಒಳಗೆ ಕೆಳಗೆ ಹೋಗಿರ್ತಲ್ಲ ಅದನ್ನ ತೆಗಿತಾರೆ. ನೀರು ತೆಗೆದು ಅದನ್ನ ತೆಗೆದು ಇದರಲ್ಲಿ ಹಾಕ್ತಾರೆ. ಇದೆಲ್ಲ ಹಾಕಿ ವಿಭೂತಿ ಎಲ್ಲ ಮಾಡ್ತಾರೆ. ಓಕೆ, ಸೊ ನಾವಿಲ್ಲಿ ನೋಡ್ಬೋದು ವಿಭೂತಿ ಇಲ್ಲಿ ರೆಡಿ ಆಗಿರೋದನ್ನ. ಸರ್ ಇದು ಎಷ್ಟಿದೆಯಪ್ಪ ಅಂದ್ರೆ ಒಂದು ಪೇಪರ್ ಹಾಳೆ ಎಷ್ಟು ವೇಟ್ ಇರ್ತಲ್ಲ ಅಷ್ಟು ಹಗುರವಾಗಿ ನೋಡಿ ಬನ್ನಿ. ನೋಡಿ ಗಾತ್ರ ನೋಡಿದ್ರೆ ಒಂದು ಕಲ್ಲು ಕಂಡ ಕಾಣುತ್ತಿದ್ದು. ಹೌದು, ವೇಟ್ಲೆಸ್ ಇದೆ. ಈ ತರ ವಿಭೂತಿ ನಿಮಗೆ ಎಲ್ಲಿ ಸಿಗೋದಿಲ್ಲ. ಮಾಡಿದ್ರಲ್ಲ ಇದನ್ನ ವಾಪಸ್ ಮತ್ತೆ ಹಳ್ಳಿ ಬೆಂಕಿಯಲ್ಲಿ ಇರ್ತಾರೆ. ಬಿಳಿ ಹೆಂಗಾಗುತ್ತದು? ಬೆಂಕಿಯಲ್ಲಿ ಇಟ್ಟು ಇದನ್ನ ಮಾಡ್ತೀವಿ. ಸಾದಾ ಗಟ್ಟಿ, ಕ್ರಿಯಾ ಗಟ್ಟಿ ಅಂತ ಎರಡು. ಸಾದಾ ಗಟ್ಟಿ ಜಾಸ್ತಿ ಬಿಳಿ ಇರಂಗಿಲ್ಲ, ಕ್ರಿಯಾ ಗಟ್ಟಿ ಜಾಸ್ತಿ ಬಿಳಿ ಇರ್ತದೆ. ಓಹೋ, ಎಷ್ಟು ನೋಡುವ ವೇಟ್ಲೆಸ್ ಇದೆ ಸರ್. ಹೌದು, ವೇಟೇ ಇಲ್ಲ, ತುಂಬಾ ಎತ್ಕೊಂಡು ನೋಡ್ಬೋದು ಬೇಕಿದ್ರೆ. ಇಲ್ಲೆಲ್ಲ ಇರ್ತದೆ ಸರ್, ಇದರಲ್ಲಿ ಬಟ್ಟೆಯಲ್ಲಿ ಹಾಕ್ತಾರೆ ಸರ್. ವಾವ್, ಸೊ ನಾವಿಲ್ಲಿ ನೋಡ್ಬೋದು ಈ ಕಡೆ ಸಗಣಿ ಅಂತ ಏನಿರುತ್ತೆ ಅದು ಸಗಣಿನ ಈ ಕಡೆ ಒಣಗಾಕಿದ್ದಾರೆ. ಹಾಗೇನೆ ಇಲ್ಲಿ ಸುಡುವ ಪ್ರಕ್ರಿಯೆಯನ್ನು ನೋಡ್ಬೋದು. ಸಗಣಿನ ಸುಟ್ಟ ಮೇಲೆ ನೋಡಿ ಈ ಥರ ಭಸ್ಮ ಆಗಿದೆ, ಸಗಣಿಯಿಂದ ಬಂದಿರೋ ಭಸ್ಮ. ಅದೇ ಭಸ್ಮ ಬೂದಿ. ನನಗಂತೂ ಗೊತ್ತೇ ಇರಲಿಲ್ಲ ವಿಭೂತಿನ ಸಗಣಿಯಿಂದ ಮಾಡ್ತಾರೆ ಅಂತ. ನೋಡಿ ತುಂಬಾ ಆಶ್ಚರ್ಯ ಆಯಿತು, ಹಾಗೆಯೇ ಖುಷಿನೂ ಆಯಿತು. ಯಾಕಂದರೆ ಕಾಮಧೇನುವಿಂದ ಬರೋ ಎಲ್ಲ ಏನು ಉತ್ಪನ್ನಗಳಿದೆ ಅದೆಲ್ಲ ತುಂಬಾ ಬಳಕೆಯಾಗೋ ಉತ್ಪನ್ನಗಳು. ವಿಭೂತಿನೂ ಅದರಿಂದನೇ ತಯಾರು ಮಾಡ್ತಾರೆ ಅನ್ನೋದು ತುಂಬಾ ಖುಷಿಯಾದ ವಿಚಾರ.